ಸ್ಯಾಂಡಲ್ವುಡ್ಗೆ ಮತ್ತೊಂದು ದೊಡ್ಡ ಆಘಾತ ಆಗಿದೆ. ನಟ ನಿರ್ಮಾಪಕ ದಿಲೀಪ್ ರಾಜ್ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. 47 ವರ್ಷದ ದಿಲೀಪ್ ರಾಜ್ ಅವರಿಗೆ ಬೆಳಗಿನ ಜಾವ ಹೃದಯಾಘಾತ ಸಂಭವಿಸಿತ್ತು. ಆಸ್ಪತ್ರೆಗೆ ಕರೆದೊಯ್ಯಲಾಯಿತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಮಿಲನ ಸೇರಿದಂತೆ ಕನ್ನಡದ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದ ದಿಲೀಪ್ ಹಿಟ್ಲರ್ ಕಲ್ಯಾಣ ಧಾರಾವಾಹಿ ಮೂಲಕ ಕಮ್ಬ್ಯಾಕ್ ಮಾಡಿ ಮನೆ ಮಾತಾಗಿದ್ರು. ಇಂತಹ ಪ್ರತಿಭಾನ್ವಿತ ನಟ ಇವತ್ತು ಆಪ್ತರು ಕುಟುಂಬವನ್ನ ಅಗಲಿದ್ದಾರೆ. ಕಿರುತೆರೆಯಿಂದಲೇ ಬೆಳ್ಳಿತೆರೆಗೆ ಬಂದಿದ್ದ ಅವರು ಕೆಲವು ಸಿನಿಮಾಗಳ ಬಳಿಕ ಮತ್ತೆ ಕಿರುತೆರೆಯಲ್ಲಿ ಕಾಣಿಸಿಕೊಂಡಿದ್ರು. ಸಿನಿಮಾ ಮತ್ತು ಟಿವಿ ಎರಡರಲ್ಲೂ ತೊಡಗಿಸಿಕೊಂಡಿದ್ದರು. 2005ರಲ್ಲಿ ತೆರೆ ಕಂಡಿದ್ದ ಬಾಯ್ ಫ್ರೆಂಡ್ ಸಿನಿಮಾದಲ್ಲಿ ನಾಯಕ ನಟರಾಗಿ ಬಣ್ಣಲೋಕ ಪ್ರವೇಶಿಸಿದ್ದರು. ಇನ್ನು ಅಪ್ಪು ಅಭಿನಯದ ಮಿಲನ ಸಿನಿಮಾದಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ್ದರು. 2005ರಲ್ಲಿ ನಾಯಕ ನಟನಾಗಿ ಚಿತ್ರರಂಗ ಪ್ರವೇಶಿಸಿ ನಾಯಕನ ಪಾತ್ರ ಅವರ ಕೈ ಹಿಡಿಯಲಿಲ್ಲ. ಬಳಿಕ ಅವರು 2007ರಲ್ಲಿ ತೆರೆಗೆ ಬಂದು ಭರ್ಜರಿ ಪ್ರದರ್ಶನ ನೀಡಿದ ಮಿಲನ ಸಿನಿಮಾದಲ್ಲಿ ನೆಗೆಟಿವ್ ರೋಲ್ ಮಾಡಿದ್ರು. ಇದರೊಂದಿಗೆ ಕನ್ನಡದ ಕ್ಷಣ ಕ್ಷಣ, 7 o'clock, ಲವ್ ಗುರು ಮತ್ತು ಇತ್ತೀಚೆಗೆ ತೆರೆ ಕಂಡ ಲವ್ ಮಾಕ್ಟೇಲ್ 3 ಸೇರಿ ಹಲವು ಸಿನಿಮಾಗಳಲ್ಲಿ ನಾಯಕ ನಟ, ಸ್ನೇಹಿತ, ಪೋಷಕ ಪಾತ್ರಗಳಲ್ಲಿ ನಟಿಸಿದ್ರು. ಅಲ್ಲದೆ ದಿಲೀಪ್ ರಾಜ್ ರಿಯಾಲಿಟಿ ಶೋಗಳಲ್ಲೂ ನಿರೂಪಕರಾಗಿ ಸೈ ಎನಿಸಿಕೊಂಡಿದ್ದು ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಹಿಟ್ಲರ್ ಕಲ್ಯಾಣ ಧಾರಾವಾಹಿಯಲ್ಲಿ ನಟಿಸಿದ್ರು. ವಿಶೇಷ ಅಂದರೆ ಆ ಧಾರಾವಾಹಿಯನ್ನು ಅವರೇ ನಿರ್ಮಿಸಿದ್ರು. ಅದರಲ್ಲಿ ಅವರ ಪಾತ್ರಕ್ಕೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿತ್ತು. ಇಷ್ಟೇ ಅಲ್ಲದೆ ಸದ್ಯ ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿ ಕೃಷ್ಣ ರುಕ್ಕು ನಿರ್ಮಾಪಕರು ಕೂಡ ಇವರೇ ಆಗಿದ್ದಾರೆ. ದಿಲೀಪ್ ರಾಜ್ ಕಿರುತೆರೆ, ಬೆಳ್ಳಿತೆರೆಗಳಲ್ಲಿ ಸಕ್ರಿಯರಾಗಿದ್ದ ಅವರ ಸಾವು ಚಿತ್ರರಂಗಕ್ಕೆ, ಅವರ ಆಪ್ತರು, ಕುಟುಂಬ ವರ್ಗಕ್ಕೆ, ಅಭಿಮಾನಿಗಳಿಗೆ ದೊಡ್ಡ ಆಘಾತವಾಗಿದೆ. ಹೀಗಾಗಿ ಬೆಳಗ್ಗೆಯಿಂದಲೇ ಚಿತ್ರರಂಗದ ಹಲವು ಪ್ರಮುಖ ನಾಯಕರುಗಳು ಅವರ ಮನೆಗೆ ತೆರಳಿ ಅಂತಿಮ ದರ್ಶನ ಪಡೆದು ಭಾವುಕರಾದರು. ಅವರ ಜೊತೆಗಿನ ಸುಂದರ ಕ್ಷಣಗಳ ಬಗ್ಗೆ ನೆನೆದು ಕಣ್ಣೀರು ಹಾಕಿದ್ರು. ಇನ್ನು ಸಂಜೆ ವೇಳೆಗೆ ರಾಮನಗರ ತಾಲೂಕಿನ ಗನ್ನೂರು ಬಳಿ ದಿಲೀಪ್ ರಾಜ್ ಅವರ ಫಾರ್ಮ್ ಹೌಸ್ನಲ್ಲಿ ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಯಿತು. 4.5 ವರ್ಷದ ಹಿಂದೆ ತೆಗೆದುಕೊಂಡಿದ್ದ ಫಾರ್ಮ್ ಹೌಸ್ನ ಇಷ್ಟದ ಜಾಗದಲ್ಲಿ ದಿಲೀಪ್ ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಈ ವೇಳೆ ಅವರ ಪತ್ನಿಯ ಆಕ್ರಂದನ, ಮಕ್ಕಳ ಗೋಳಾಟ ಮುಗಿಲು ಮುಟ್ಟುವಂತಿತ್ತು.